ಅವರು ಮತ್ತೆ ನೀವು ಬಿಡಿಸಿರ್ತಕ್ಕಂಥ ಪ್ರಭಾವಳಿ ಏನಿದೆ, ಮೂರ್ತಿಯ ಪ್ರಭಾವಳಿ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತದೆ. ಆ ಪ್ರಭಾವಳಿಯನ್ನು ವಿವರಿಸೋದಾದರೆ ಹೇಗೆ? ಇದು ನನ್ನ ಯೋಚನೆ ಹೇಗಿತ್ತು ಅಂದರೆ, ನಮ್ಮ ಪ್ರಭಾವಳಿ ಅದು ಅಲಂಕಾರಿಕ ಭಾಗ ಅಷ್ಟೇ ನಮಗೆ, ಆಯಿತಾ. ಅದು ಅಲಂಕಾರ ನೀವೇನು ಬೇಕಾದ್ರೂ ಮಾಡ್ಬೋದು. ಆಗ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಏನು ಮಾಡಬೇಕು, ಈಗ ವಿಷ್ಣು ಅವತಾರಗಳ ಬಗ್ಗೆ ಮಾಡ್ಬೋದು. ಭಕ್ತ ಭಾಗದಲ್ಲಿ ನಾವು ಹನುಮಂತ ಗರುಡನ ಕೊಡುವಂಥದ್ದು, ಮತ್ತು ಇವರು ಸೂರ್ಯವಂಶಸ್ಥ ಆದ್ದರಿಂದ ಸೂರ್ಯನನ್ನು ನನ್ನ ಮೇಲೆ ತೋರಿಸಿದ್ದೀನಿ. ಇವರು ವಿಷ್ಣು ಆಯಿತು, ಮತ್ತು ಬ್ರಹ್ಮ ಮತ್ತು ಶಿವನಿಗೆ ಒಂದು ಸ್ಥಾನ, ತ್ರಿಮೂರ್ತಿಗಳು, ಇದನ್ನೆಲ್ಲ ಇಂದಿನವ್ರು ಮಾಡಿದ್ದಾರೆ. ಸೊ ನಾನು ಈ ಒಂದು ಪ್ರಯತ್ನ ಮಾಡೋಣ. ಇದು ಬರೀ ಇಲ್ಲಿ ಏನು ಹೇಳಿರಲಿಲ್ಲ ನಮಗೆ. ನನ್ನ ಒಂದು ಕಂಪೋಸಿಷನಲ್ಲಿ ಇದನ್ನು ನಾನು ಏಪ್ರಿಲ್ನಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಿಂಗೆ ಮಾಡಬೇಕು ಇದನ್ನು ಅಂತ. ಈ ಟ್ರಸ್ಟಿಗೆ ಇದನ್ನು ಹೇಳಿದೆ, ಈ ರೀತಿ ಮಾಡ್ತೀನಿ ಅಂತ. ಅವರೂ ಒಪ್ಪಿಗೆ ಕೊಟ್ಟ ಮೇಲೆ ಈ ಕೆಲಸ ಮಾಡಿದೆ. ಈ ಕಪ್ಪು ಶಿಲೆ, ಶ್ಯಾಮಶಿಲೆ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಕೆತ್ತನೆಗೆ ಹೇಗೆ ನಿಮ್ಗೆ ಅದು ಒಗ್ಗಿಕೊಳ್ತು, ಅದರ ಮಹತ್ವ ಏನು ಅಂತ? ನೋಡಿ, ಈಗಿನ ಸಮಯದಲ್ಲಿ ಅಟ್ ಪ್ರೆಸೆಂಟ್ ನಾನು ಯಾವ ಕಲ್ಲಲ್ಲಿ ಕೊಟ್ಟರು ಮಾಡ್ತೀನಿ, ಪ್ರಪಂಚದ ಯಾವ ಕಲ್ಲಲ್ಲಿ ಕೊಟ್ಟರು ಕೆಲಸ ಮಾಡ್ತೀನಿ. ನಂಗೆ ಇಂಥ ಕಲ್ಲು ಅಂಥ ಕಲ್ಲು ಅದೇನು ನನಗೆ ರಿಸ್ಟ್ರಿಕ್ಷನ್ಸ್ ಆಗಲ್ಲ. ಇಲ್ಲಿ ಟ್ರಸ್ಟ್ ಅವರು ಮೊದಲೇ ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೆಲೆಕ್ಟ್ ಮಾಡಿ ತಂದಿಟ್ಟಿದ್ರು ಈ ಕಲ್ಲನ್ನ. ಚೆನ್ನಾಗಿತ್ತು, ತುಂಬ ಗ್ರೈನ್ಸ್ ಇರ್ಬೋದು, ಸ್ವಲ್ಪ ಹಾರ್ಡ್, ತುಂಬ ಹಾರ್ಡ್ ಅಂದರೆ ತುಂಬ ಶಾರ್ಪ್, ತುಂಬ ಹಾರ್ಡ್ ಕಲ್ಲು. ಬಟ್ ನಮ್ಗೆ ಈಗಿನ ಸಮಯದಲ್ಲಿ ಈಗಿರೋ ಟೆಕ್ನಾಲಜಿ ಬಗ್ಗೆ ಮತ್ತು ಒಂದು ಮಿಷಿನರೀಸ್ಗಳ ಬಗ್ಗೆ ಎಲ್ಲವನ್ನು ಉಪಯೋಗಿಸ್ಕೊಂಡು ನಮ್ಮ ಅನುಕೂಲಕ್ಕೆ, ಬಟ್ ಅಲ್ಟಿಮೇಟ್ಲಿ ಹ್ಯಾಂಡ್ ಫಿನಿಶ್ ಆಗಬೇಕು. 1 ಸೆಂಟಿಮೀಟರ್ ಸಹ ನಮಗೆ ಮಿಷಿನ್ ಫಿನಿಶ್ ಬೇಡ, ಹ್ಯಾಂಡ್ ಫಿನಿಶ್ ಆಗಬೇಕು ಅಂತ ಪ್ರಯತ್ನ ಪಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಕರ್ನಾಟಕದಲ್ಲಿ ನೀವೀಗ ಸೆಲೆಬ್ರಿಟಿ ಥರ ಆಗಿದ್ದೀರಿ. ನಿಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ ನೀವು, ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ? ನನಗೆ ಅದ್ರದ್ದು ಏನೂ ಅನುಭವ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಯಾರ ಕೈಗೂ ಸಿಕ್ಕಿಲ್ಲ. ಒಂದು ನನ್ನದಾದ ಒಂದು ಕರ್ತವ್ಯಗಳಿತ್ತು ಇಲ್ಲಿ, ಅದು ಮುಗಿಸ್ಬೇಕಾಗಿರುತ್ತೆ. ಅದರಿಂದ ಮೋಸ್ಟ್ಲಿ ನಾನು ಹೋದಾಗ ಅನುಭವ ಆಗುತ್ತೆ ಅನ್ಸುತ್ತೆ. ಬಟ್ ನಮ್ಮ ಕರ್ನಾಟಕ ಜನತೆ ಖುಷಿಯಾಗಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಮತ್ತು 500 ವರ್ಷಗಳಿಂದ ಹಿಂದೂಗಳು ಕಾತುರದಿಂದ ಕಾಯ್ತಿದ್ದಂತಹ ಒಂದು ಮಂದಿರ ನಿರ್ಮಾಣ ಆಗಿದೆ. ಆ ಮಂದಿರದಲ್ಲಿ ನೀವು ಕೆತ್ತಿರ್ತಕ್ಕಂತಹ ಮೂರ್ತಿ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನೀವು ಕೆತ್ತಿರ್ತಕ್ಕಂಥ ಮೂರ್ತಿ ಅದೀಗ ನಿಮ್ದಲ್ಲ, ಅದು ಈಗ ದೇಶದ್ದಾಗಿದೆ. ಅದಕ್ಕೇನು ಹೇಳ್ತೀವಿ? ಹೌದು, ಈಗ ನೋಡಿ, ನಾವೊಂದು ಇನ್ಸ್ಟ್ರೂಮೆಂಟ್ ಇದಕ್ಕೆ, ಆಯಿತಾ. ನಾನು ನಂದು ಅನ್ನತ್ತೇನಲ್ಲ, ಇದು ದೇಶದ್ದು. ರಾಮ ಹೇಗಿದ್ರು ಅಲ್ಲ, ಅವ್ರು ಬರಬೇಕಾಗಿತ್ತು, ಬಂದಿದ್ದಾರೆ, ನನ್ನ ಮುಖಾಂತರ ಬಂದಿದ್ದಾರೆ. ನಾನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಾನು ಒಂದು ಸಾಧನ ಅಷ್ಟೇ. ಅವ್ರು ನನ್ನ ಕೈ ಮುಖಾಂತರ ದೇಶದ ಜನತೆಗೆ ದರ್ಶನ ಕೊಡ್ತಾ ಇರೋದು ನನ್ನ ಪುಣ್ಯ, ನನ್ನ ಭಾಗ್ಯ. ನಮ್ಮ ತಲೆಮಾರುಗಳಿಗಿಂತ ಇದು ಒಂದು ಮರೆಯಲಾಗದಂಥ ಒಂದು ವಿಷಯ. ಭಾರತದ ಇತಿಹಾಸದಲ್ಲೇ ಹೆಸರು ಉಳಿಯುವಂಥ ವಿಷಯ. ಇದಕ್ಕೆ ನಾನು ನಮ್ಮ ಪೂರ್ವಜರ ಪುಣ್ಯ, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಇರ್ಬೋದು, ಅವರೆಲ್ಲರ ಪುಣ್ಯ.